ವೆರಿ ಗುಡ್. ಸಂಜೆ 6 ಗಂಟೆ ನಂತರ ಮೊಬೈಲ್ ಮುಟ್ಟಿಲ್ಲ. ಯಾರ್ಯಾರು ಮುಟ್ಟಿಲ್ಲ ನಿನ್ನೆ? ಮುಟ್ಟಿಲ್ಲ. ವೆರಿ ನೈಸ್. ಸೊ ಇವತ್ತು ಮುಟ್ಬೇಡಿ ಕಾರ್ತಿಕ್, ಅಟ್ಲೀಸ್ಟ್ ಗಿವ್ ಅ ಟ್ರೈ. ಯಾಕೆ ಗೊತ್ತಾ, ಈ ಎಲ್ಲ ಗ್ಯಾಜೆಟ್ಸ್ಗಳನ್ನ ನಮ್ಮನ್ನು ಹೊರಗಿಟ್ಟಾಗ ಮಾತ್ರ ನಮ್ಮೊಳಗಿನ ಜ್ಞಾನಮಯ ಕೋಶವನ್ನು ನಾವು ಆಕ್ಟಿವ್ ಮಾಡ್ಕೊಳಕ್ಕಾಗತ್ತೆ. ಯಾವಾಗಲೂ ಏನಾಗುತ್ತೆ, ನಮ್ಗೆ ಇವಾಗ ರೆಡಿ ರಿಸೋರ್ಸಸ್ ಎಲ್ಲ ಕಡೆ ಸಿಗೋದ್ರಿಂದ ಯಾವುದೇ ಆದರೂ ಸರಿ, ಈಗ ನಾನು ಒಂದು ಅಲೆಕ್ಸಾ ಕರೆದ್ಬಿಟ್ರೆ ಎಲ್ಲ ಆಗತ್ತೆ, ಜೆಮಿನಿ ಕರೆದ್ಬಿಟ್ರೆ ಎಲ್ಲ ವರ್ಕ್ ಆಗಿಬಿಡುತ್ತೆ. ಅವಾಗ ಏನಾಗ್ತಿದೆ ಅಂತಂದರೆ ಪ್ರಾಬ್ಲಮ್, ಜೀವನ ಸುಲಭ ಅಂತ ಅನ್ನಿಸ್ತಿದೆ, ಆದರೆ ನೀವು ಡಿಸೇಬಲ್ ಆಗ್ತಿದ್ದೀರಾ. ನಿಮ್ಮ ಪಂಚಕೋಶಗಳಲ್ಲಿ ಜ್ಞಾನಮಯ ಕೋಶ ಯೂಸ್ ಇಲ್ಲದೆ ಇರೋ ಬಾಲ ಥರ ಕ್ಷಯಿಸ್ತಾ ಇದೆ. ಹೇಗೆ ನಾವು ಬಾಲ ಹೋಗ್ಬಿಟ್ಟಿದೆ ಈಗ, ಹಾಗೆ ನಮ್ಗೇನಾಗ್ತಿದೆ, ಜ್ಞಾನಮಯ ಕೋಶ ಕೂಡ ಅಷ್ಟೇ ಡಿಸೇಬಲ್ ಆಗ್ತಿದೆ. ಯಾಕಂತಂದರೆ ನಾವು ನಮ್ಮ ನ್ಯಾಚುರಲ್ ಆದಂತಹ, ಅಂದರೆ ನನ್ನೊಳಗಿನ ಮಾತು ಕೇಳ್ತಾನೆ ಇಲ್ಲ. ಈಗ ನೀವೇನೋ ಒಂದು ಹೇಳಿದ್ರಿ, ನಾನು ನಿಮ್ಮಿಂದ ಇನ್ಫ್ಲುಯೆನ್ಸ್ ಆದೆ, ನಿಮ್ಮ ಥರ ಬದುಕಕ್ಕೆ ಶುರು ಮಾಡಿದೆ. ನೀವು ಇನ್ನೊಂದು ಹೇಳಿದ್ರಿ, ನಿಮ್ಮಿಂದ ಇನ್ಫ್ಲುಯೆನ್ಸ್ ಆದೆ, ಅದು ಮಾಡಿದೆ. ಅಥವಾ ಏನೋ ಒಂದು ರೀಲ್ ನೋಡಿದೆ, ಆ ರೀಲಲ್ಲಿ ಬಂದಿರೋ ಐಡಿಯಾ ನೋಡಿ ನಾನು ನನ್ನ ಬದುಕಲ್ಲಿ ಇಂಪ್ಲಿಮೆಂಟ್ ಮಾಡಿದೆ. ಇದನ್ನೇ ಮಾಡ್ತಿದ್ದೀವಿ ಬಿಟ್ಟರೆ, ನನ್ನ ಒಳಗಡೆ ಇದೊಂದು ಇನ್ನರ್ ವಾಯ್ಸ್ ಅಂತ ಏನಿರುತ್ತೆ, ನನ್ನ ಒಳ ಧ್ವನಿ ಏನಿದೆ, ನನ್ನ ಜ್ಞಾನ ನನಗೇನು ಹೇಳ್ತಿದೆ ಅಂದರೆ, ಯಾರೂ ಹೇಳದೆ ಯಾರೂ ಕೇಳದೆ ನನ್ನೊಳಗೆ ನನಗೆ ಅರಿವಾಗೋ ವಿಷಯ ಏನಿದೆ ನಾವನ್ನು ಉಪಯೋಗಿಸ್ತಾ ಇಲ್ಲ. ಈಗ ಇದೊಂದು ಲೆಮನ್ ಇದೆ ಇಲ್ಲಿ, ಆಯಿತಾ? ಸೊ ಈ ಲೆಮನಲ್ಲಿ ಈಗ ನಾನು ಹೀಗೆ ಹೆಚ್ಚಿಟ್ಟಿದ್ದೀನಲ್ಲ ಇಲ್ಲಿ, ಸೊ ಇದನ್ನು ಎಷ್ಟೊತ್ತು ಹೀಗೆ ಇಡ್ಬೋದು? ಇವತ್ತೊಂದು ದಿನ ಇಡ್ಬೋದು, ಆಯಿತು. ನಾಳೆಗೂ ಹೀಗೆ ಇಟ್ಟರೆ, ನಾಡಿದ್ದೂ ಹೀಗೆ ಇಟ್ಟರೆ, ಇನ್ನೊಂದು ತಿಂಗಳ ಬಿಟ್ಟು ನಿಮಗೆ ಇದು ಔಷಧಿ ಅಂತ ನಾನು ಕೊಟ್ಟರೆ ನೀವು ತಿಂತೀರಾ? ಹೀಗೆ ಇಟ್ಟಿರ್ತೀನಿ. ಇದು ಔಷಧಿ, ತುಂಬ ಔಷಧಿ ಗುಣ ಇದೆ, ತಗೊಳ್ಳಿ ಅಂತಂದರೆ 1 ತಿಂಗಳಾದಮೇಲೆ ನೀವು ತಗೋತೀರಾ? ಇಲ್ಲ ಅಲ್ವಾ? ಹಾಗಾದರೆ ಬಾಟ್ಲೆಗಳಲ್ಲಿ ಯಾವ್ಯಾವಾಗಲೋ ರೆಡಿಯಾಗಿ ಎಲ್ಲಿಂದಾನೂ ಬಂದಾಗ ಅದು ಅನಿವಾರ್ಯತೆ ಕಾರಣಕ್ಕಾಗಿಯೇ ಈಗ ಬಂದಿರೋದಿರ್ಬೋದು. ಈಗ ಇದು ಅನಿವಾರ್ಯ ಅಂತಂದ್ರೂ ಇದನ್ನು ಈಗ 30 ದಿನದ ನಂತರ ಇದೇ ಬೌಲಲ್ಲಿ ಇಟ್ಟಿರೋದನ್ನ ನೀವು ತಿಂತೀರಾ? ತಿನ್ನೋಕ್ಕಾಗತ್ತಾ? ಇಲ್ಲ ಅಲ್ವಾ? ಹಾಗಾಗಿ ಈಗ ಆಯುರ್ವೇದ ಸ್ಲೋ ಅನ್ನುವಂತಹ ಒಂದು ಸ್ಲೋಗನ್ ಯಾಕೆ ಇಷ್ಟು ಎಲ್ಲರಲ್ಲಿ ಪ್ರಚಲಿತ ಆಗಿರೋದು ಯಾಕೆ ಅಂತಂದರೆ, ನಮ್ಮ ಮೂಲಭೂತ ಪ್ರಿನ್ಸಿಪಲ್ ಹೇಳೋದನ್ನು ನಾವು ವೈದ್ಯರು ಫಾಲೋ ಮಾಡೋಕ್ಕಾಗ್ತಾ ಇಲ್ಲ. ಹೆಚ್ಚಿನವರಿಗೆ ಅನಿವಾರ್ಯ ಕಾರಣಗಳಿಂದಾಗಿ ಅದನ್ನು ಫಾಲೋ ಮಾಡೋದ್ರಲ್ಲಿ ನಾವು ವಿಫಲರಾಗ್ತಾ ಇದ್ದೀವಿ. ಹಾಗಾಗಿ ಹೆಸರು ಆಯುರ್ವೇದದ ಹಾಡಾಗ್ತಾ ಇದೆ. ಆಯುರ್ವೇದ ವರ್ಕ್ ಆಗಲ್ಲ, ಆಯುರ್ವೇದ ತುಂಬ ಸ್ಲೋ, ಹೀಗಾಗ್ತಾ ಇದೆ. ಬಟ್ ನಿಜವಾಗಿ ಏನಾಗ್ತಿರೋದಂತಂದರೆ, ಎಲ್ಲಿ ನಾವು ದ್ರವ್ಯಗುಣ ಅಂದರೆ ಔಷಧೀಯ ಸಸ್ಯಗಳ ಬೆಳೆಯೋದು, ಪರಿಚಯ ಮತ್ತು ಅದನ್ನು ಹಾರ್ವೆಸ್ಟ್ ಮಾಡೋದು, ಈ ಎಲ್ಲ ಶಾಸ್ತ್ರ ಕೇವಲ ಕಾಲೇಜಲ್ಲಿ ಕಲಿಯೋದಕ್ಕಷ್ಟೇ ಸೀಮಿತ ಆಗ್ತಾ ಇದೆ, ಬಳಕೆಗೆ ಬರ್ತಾ ಇಲ್ಲ. ದ್ರವ್ಯಗುಣ ಅಂತಂದರೆ ಅದು ಕಾಲೇಜಲ್ಲಿ, ಪ್ರಾಕ್ಟೀಸಿಗೆ ಬಂದಮೇಲೆ ಇಲ್ಲ ಅನ್ನೋ ಥರ ಆಗಿರೋದು ಕೂಡ ಆಯುರ್ವೇದದಲ್ಲಿ ಜನರಿಗೆ ಸಂಪೂರ್ಣ ನಂಬಿಕೆ ಬರದೇ ಇರೋದಕ್ಕೆ ಒಂದು ಕಾರಣ. ಇನ್ನೊಂದು ಬೈಷಜ್ಯ ಶಾಸ್ತ್ರ ಅಂತ. ಬೈಷಜ್ಯ ಶಾಸ್ತ್ರದಲ್ಲಿ ಎಲ್ಲ ಫಾರ್ಮುಲೇಷನ್ಸ್, ಯಾವ್ಯಾವ ಔಷಧಿಯನ್ನು ಹೇಗೆ ತಯಾರು ಮಾಡೋದು ಎಲ್ಲ ಇದೆ. ಆದರೆ ನಾವೀಗ ಆತ್ಮಸಾಕ್ಷಿಯನ್ನು ಕೇಳಿಕೊಂಡ್ರೆ ಪ್ರತಿ ವರ್ಷ 100 ವೈದ್ಯರು, ಹೊಸ ವೈದ್ಯರು ಬರ್ತಿದ್ದಾರೆ. ಪ್ರತಿ ಕಾಲೇಜಲ್ಲಿ 100 ಆಯುರ್ವೇದ ವೈದ್ಯರು ಪ್ರತಿ ವರ್ಷ ಬರ್ತಿದ್ದಾರೆ, ಆಯಿತಾ? ಸೊ ಎಷ್ಟು ಜನ ವೈದ್ಯರು ಆ ಔಷಧಿ ಕ್ರಮವನ್ನು ಬಳಸೋದನ್ನು ಪ್ರಾಕ್ಟೀಸಲ್ಲಿ ಶುರು ಮಾಡ್ತಿದ್ದಾರೆ? ಪ್ರಿಸ್ಕ್ರಿಪ್ಷನನ್ನು ಗೀಚೋದು ನಮ್ಮ ಆಯುರ್ವೇದ ಶಾಸ್ತ್ರದ ಪ್ರಕಾರ ಇಲ್ಲ. ಅದರಲ್ಲಿ ಗಿಡ ಬೆಳಿಬೇಕು, ಔಷಧಿ ತಯಾರಿಸಬೇಕು, ರೋಗಿಯನ್ನು ನೋಡಿ ಅದಕ್ಕನುಗುಣವಾದ ಔಷಧಿ ಕೊಡಬೇಕು. ಅದು ನಮ್ಮ ಮೂಲಭೂತವಾದಂತಹ ಬೇಸಿಕ್ ಪ್ರಿನ್ಸಿಪಲನ್ನೇ ಬಿಟ್ಟರೆ ಯಾವತ್ತೂ ಕೂಡ ಅದು ತುಂಬ ಸಮಯ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಮತ್ತೆ ಈಗ ವಾಪಸ್ ಯುವ ವೈದ್ಯರು, ನಾನು ನೋಡಿರೋ ಸುಮಾರು ಯುವ ವೈದ್ಯರು ಮತ್ತೆ ವಾಪಸ್ ಕೃಷಿಗೆ ಮರಳುತ್ತಿದ್ದಾರೆ, ಮತ್ತೆ ಬೆಳೆಸ್ತಾ ಇದ್ದಾರೆ. ಚಿಕ್ಕ ಚಿಕ್ಕದಲ್ಲಾದರೂ, ನಾನಂತೂ ನನಗೆ ಸಿಕ್ಕ ಪ್ರತಿಯೊಬ್ಬ ಜೂನಿಯರ್ ಡಾಕ್ಟರ್ಸಿಗೂ ನಾನು ಅದನ್ನೇ ಹೇಳ್ಕೊಡ್ತೀನಿ. ಅಟ್ಲೀಸ್ಟ್ ನಿಮ್ಮ ಮನೆ ಹತ್ರ ಏನೇನು ಬೆಳೆಯುತ್ತಲ್ಲ, ಒಂದು ನಾಚಿಕೆ ಮುಳ್ಳು ಇರ್ಬೋದು, ತುಳಸಿ ಗಿಡ ಆಗಿರ್ಬೋದು, ಯಾವುದನ್ನು ನಿಮ್ಮ ಸುತ್ತಮುತ್ತಲದಲ್ಲಿ ಆರಾಮಾಗಿ ಸಿಗತ್ತೆ, ಅದರ ಏಕಮೂಲಿಕ ಪ್ರಯೋಗ ಆದರೂ ಸ್ಟಾರ್ಟ್ ಮಾಡಿ. ಏಕಮೂಲಿಕ ಪ್ರಯೋಗ ಅನ್ನುವಂಥ ಒಂದು ಬ್ಯೂಟಿಫುಲ್ ಕಾನ್ಸೆಪ್ಟ್ ಇದೆ ಆಯುರ್ವೇದದಲ್ಲಿ. ಏನಂದರೆ, ಒಂದು ಸಿಂಗಲ್ ಡ್ರಗ್ಗನ್ನು ಹಲವಾರು ವಿಷಯಕ್ಕೆ ಬಳಸುವಂಥದ್ದು. ಆ ಒಂದು ಸಿಂಗಲ್ ಡ್ರಗ್, ಅದರಲ್ಲಿ ಬೇರೆ ಕಾಂಬಿನೇಷನ್ನು, ತುಂಬ ದೊಡ್ಡ ಫಾರ್ಮುಲೇಷನ್ ಮಾಡಬೇಕು, ನನ್ನ ಹತ್ರ ಫಾರ್ಮಸಿ ಇಲ್ಲ, ನನ್ನ ಹತ್ರ ಲ್ಯಾಂಡ್ ಇಲ್ಲ, ನನಗೆ ಮ್ಯಾನ್ ಪವರ್ ಇಲ್ಲ, ಏನು ತಲೆಬಿಸಿ ಇಲ್ಲ. ಒಂದೊಂದು ಸಿಂಗಲ್ ದ್ರವ್ಯದಿಂದ ನೀವು ಕಷಾಯವನ್ನು ಮಾಡೋದು, ಪುಡಿಯನ್ನು ಮಾಡಿಟ್ಕೊಳ್ಳೋದು, ಲೇಹ್ಯದ ರೂಪದಲ್ಲಿ ಯಾವುದೇ ರೀತಿಯಲ್ಲಿ ಅದನ್ನು ಸಿಂಗಲ್ ಡ್ರಗ್ ಫಾರ್ಮುಲೇಷನ್ ಬಗ್ಗೆ ತುಂಬ ಚೆಂದ ಆಯುರ್ವೇದದಲ್ಲಿ ವಿವರಣೆ ಇದೆ. ನನಗೆ ಸಿಕ್ಕ ಎಲ್ಲ ಆಯುರ್ವೇದ ವೈದ್ಯರಿಗೆ ನಾನು ಅದನ್ನೇ ಪ್ರೋತ್ಸಾಹ ಕೊಡೋದು. ನೀವು ಅಲ್ಲಿಂದಾದರೂ ಶುರು ಮಾಡಿ. ಈಗ ನಿಮ್ಮ ನೆಂಟರು ಇಷ್ಟು ನೋಡಿ, ಈಗ ನಿಮ್ಮದೇ ನೆಂಟರು ಇಷ್ಟರಲ್ಲಿ ಯಾರಾದರೂ ಆಯುರ್ವೇದ ಸ್ಟೂಡೆಂಟ್ ಇದ್ದರೆ ನೀವು ಕೇಳ್ತೀರಲ್ವ, ನಂಗೆ ಯಾಕೋ ಕಾಲು ಸ್ವಲ್ಪ ನೋಯ್ತಿದೆ, ಏನು ಮಾಡೋದು, ಅಥವಾ ಹಿಂಗೊಂದಿದೆ ಏನು ಮಾಡೋದು, ಹೇಳ್ತೀರಲ್ವ. ನಾನು ಆವಾಗ ಆ ಸ್ಟೂಡೆಂಟ್ಸಿಗೆ ಹೇಳೋದೇನಂತಂದರೆ,
ನಿಮ್ಮ ಸುತ್ತಮುತ್ತಲ ನೆಂಟರು ಅದನ್ನ ಕೇಳಿದಾಗ ನೀವೇನು ಪುಸ್ತಕದಲ್ಲಿ ಓದಿರ್ತೀರಾ ಒಂದು ಹೇಳಿ ನೋಡಿ, ಅವ್ರ ಮೇಲೆ ಒಂದು ಎಕ್ಸ್ಪೆರಿಮೆಂಟ್ ಆದರೂ ಪರವಾಗಿಲ್ಲ. ಯಾಕಂದರೆ ಅವರು ಕ್ಯಾಶುವಲಿ ಕೇಳ್ತಿದ್ದಾರೆ ನಿಮ್ಮ ಹತ್ರ, ಶ್ರದ್ಧೆಯಿಂದ ಅವ್ರು ಮಾಡಿದರೆ ನಿಮ್ಗೆ ಅಟ್ಲೀಸ್ಟ್ ಒಂದು ಕೇಸ್ ಸ್ಟಡಿ ಸಿಗತ್ತೆ. 45 ಡೇಸ್ ಇದನ್ನು ಪ್ರತಿನಿತ್ಯ ಈ ಒಂದು ಡಯಾಗ್ನೋಸಿಸಲ್ಲಿ ಮಾಡಿದಾಗ ಏನಾಯಿತು ಅನ್ನೋದು ಅಬ್ಸರ್ವೇಷನ್ ಆದರೂ ನಿಮಗೆ ಸಿಗತ್ತೆ. ಈ ರೀತಿಯಾಗಿ ನಾವು ವೈದ್ಯರು ನಮ್ಮ ಮೂಲಭೂತವಾದಂತಹ ಪ್ರಿನ್ಸಿಪಲ್ಸ್ ಎಷ್ಟು ಪ್ರಾಣ ಚೈತನ್ಯ ಹೈ ಇರುತ್ತೆ. ಈಗ ನೋಡಿ, ಈಗ ಇದನ್ನು ನಿಮ್ಗೆ ಇವತ್ತು ನಾನೊಂದೇನೋ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಅಂತ ತಂದಿರೋದು. ಈ ಲಿಂಬು ಹಣ್ಣು ಕಿತ್ತಿದ್ದು ಯಾವಾಗ ಗೊತ್ತಾ? ಈಗ 6 ಗಂಟೆಗೆ ನಾನಿಲ್ಲಿ ಕ್ಲಾಸಿಗೆ ಬರುವಾಗ ಕಿತ್ತಿದ್ದು. ಸೊ ಇದರಲ್ಲಿ ಇರುವ ಪ್ರಾಣ ಚೈತನ್ಯಕ್ಕೂ ನಾವು ಯಾವಾಗಲೂ ತಂದು ಸಂತೆ ದಿನ ತಂದು ಫ್ರಿಜ್ಜಲ್ಲಿಟ್ಟು ಇನ್ನೊಂದಿನ ಲೆಮನೇಡ್ ಮಾಡಿ ಕುಡಿಯೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ಈ ಹಣ್ಣು ಅಷ್ಟೇ, ಗಿಡದಲ್ಲಿ ಯಾವಾಗಲೂ ಇರುತ್ತೆ. ಆದರೆ ನಾನು ಇದನ್ನ ಕಿತ್ಸಿದ್ದೆ ಯಾವಾಗ? ಈಗ ದಯ ಹೋಗ್ತಾ ಇದ್ರು ಮನೆಗೆ ಹೋಗುವಾಗ, ಏನ ಕ್ಲಾಸಿಗೆ ತೋರ್ಸಕ್ಕೆ ಬೇಕು, ಒಂದ್ಸತಿ ಕಿತ್ಕೊಡಿ ಅಂದಾಗ ಈಗ ಕಿತ್ತು ಈಗ ಕೊಟ್ಟಿದ್ದು. ಸೊ ಇದನ್ನು ನೀವು ತಿಂದಾಗ ಇದರಲ್ಲಿ ಪ್ರಾಣ ಚೈತನ್ಯ ಅಷ್ಟು ಹೇರಳವಾಗಿರುತ್ತೆ. ಆಗ ಅದು ನಿಮ್ಮಲ್ಲಿ ನಿಮ್ಮ ದೇಹದ ಪ್ರಾಣ ಚೈತನ್ಯವನ್ನು ಹೆಚ್ಚಿಸುತ್ತೆ. ಸಾಮಾನ್ಯ ವೃದ್ಧಿ ಲಕ್ಷಣ ಅಂತ ನಮ್ಮಲ್ಲಿ ಹೇಳೋದು ಅಂದರೆ ಸಮನಾದದ್ದನ್ನು ಹೆಚ್ಚಿಸುತ್ತೆ. ಎಲೆಕ್ಟ್ರಿಸಿಟಿ ಪ್ಲಗ್ಗಿಗೆ ನೀವು ಚಾರ್ಜ್ ಮಾಡಿದಾಗ ನಿಮ್ಮೊಳಗಿದ್ದಂಥ ಫೋನಲ್ಲಿದ್ದಂಥ ಚಾರ್ಜ್ ಜಾಸ್ತಿ ಆಗುತ್ತೆ. ಹಾಗೆ ಪ್ರಾಣ ಚೈತನ್ಯ ಇರೋ ಪದಾರ್ಥಗಳನ್ನು ನೀವು ಸೇವಿಸಿದಾಗ ನಿಮ್ಮೊಳಗಿನ ಪ್ರಾಣ ಚೈತನ್ಯ ವೃದ್ಧಿ ಆಗುತ್ತೆ. ಪ್ರಾಣ ಚೈತನ್ಯ ಇರುವಂಥ ಔಷಧಿಗಳನ್ನು ನಿಮ್ಮ ಥೆರಪಿಗಾಗಿ ನಾವು ಬಳಸಿದಾಗ ನಿಮ್ಮೊಳಗಿನ ಪ್ರಾಣ ಚೈತನ್ಯ ವೃದ್ಧಿ ಆಗುತ್ತೆ. ಹೀಗೆ ಸಮಾನ ಗುಣವುಳ್ಳದ್ದು ಪ್ರಕೃತಿಯಿಂದ ತೆಗೆದು ನಿಮಗೆ ಕೊಟ್ಟಾಗ ಆರೋಗ್ಯ ಯಾಕೆ ಸಿಗುತ್ತೆ ಅಂದರೆ ನಿಮ್ಮ ದೇಹನೂ ಅದರಿಂದನೇ ಆಗಿರೋದು. ಪಂಚಮಹಾಭೂತಗಳು ಅಂತ ನಾವೇನು ಹೇಳ್ತೀವಿ, ಅದೇ ಪಂಚಮಹಾಭೂತಗಳು ಪ್ರಕೃತಿಯಲ್ಲೂ ಇದೆ, ನಿಮ್ಮಲ್ಲೂ ಇದೆ. ಏನೇ ಇಲ್ಲಿ ಹಾಳಾದದಿದ್ರೂ ಅಲ್ಲೊಳಗಿಂದ ಇದನ್ನು ತಂದಾಗ ಇದರೊಳಗಿದ್ದದ್ದನ್ನು ಸರಿಪಡಿಸುವಂತಹ ಸಾಮರ್ಥ್ಯ ಆ ಪಂಚಮಹಾಭೂತಗಳಿಗೆ ಇರುವಂಥದ್ದು.